ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಇವತ್ತಿನ ಈ ವ್ಲಾಗ್ ಏನು ಸ್ಪೆಷಲ್ ಅಂತ ಹೇಳಿದರೆ, ನನ್ನ ಪ್ರೀತಿಯ ಗೆಳತಿ ಅಂದರೆ ಸುರಕ್ಷಾ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ನನ್ನ ವ್ಲಾಗ್ಸ್ನಾಗೆಲ್ಲ ಅದಾಳಾಕಿ. ಸೊ ಇವತ್ತು ಆಕಿ ಬರ್ತ್ಡೇ ಐತಿ. ನಿಮ್ಮ ಕಡೆಯಿಂದನೇ ಆಕಿಗೆ ಒಂದು ವಿಶ್ ಹೇಳಿಬಿಡ್ರಿ. ಹಂಗನ ಆಕಿ ಬರ್ತ್ಡೇಗೋಸ್ಕರ ನನ್ನ ಫ್ರೆಂಡ್, ಇನ್ನೊಬ್ಬಾಕಿ ಫ್ರೆಂಡ್, ಏನು ಕ್ಲೋಸ್ ಫ್ರೆಂಡ, ಆಕಿಗೂ ಕ್ಲೋಸ್ ಫ್ರೆಂಡ್, ನನಗೂ ಕ್ಲೋಸ್ ಫ್ರೆಂಡ್. ಸೊ ಆಕಿ ಸರ್ಪ್ರೈಸ್ ಕೊಡೋನು ಅಂತ ಹೇಳೋಣ. ಬಟ್ ಅದು ಏನಂತ ನನಗೂ ಗೊತ್ತಿಲ್ಲ, ಏನು ಪ್ಲ್ಯಾನ್ ಆಕೆ ಮಾಡಿದ್ದೆ ನನಗೆ ಗೊತ್ತಿಲ್ಲ. ಸೊ ಆಕಿ ಕಾಲೇಜಿಂದ ಇವಾಗ ಬರಕತ್ತಾಳ. ಇವಾಗ ಈವ್ನಿಂಗ್ ಟೈಮ್ 5 ಗಂಟೆ ಆಗಕ್ಕೆ ಬಂದತಿ. 5 ಗಂಟೆ ಅಷ್ಟೊತ್ತಿಗೆ ರೆಡಿ ಇರು ಅಂತ ಹೇಳಾಕಿ. ಸೊ ನಾನು ರೆಡಿಯಾಗಿ ವೆಯ್ಟ್ ಮಾಡಕತ್ತೀನಿ. ಆಕೆ ಬಂದ ಕೂಡಲೇ ನಾನು ಹೋಗಬೇಕು, ಕಾಲ್ ಮಾಡ್ತೀನಿ ಅಂದಾಳ ಬಂದ ಕೂಡಲೇ. ಸೊ ಅದಕ್ಕೋಸ್ಕರ ಇದು ಸುರಕ್ಷಾಗ ಗೊತ್ತಿಲ್ಲ, ಆಕೆಗೆ ಸರ್ಪ್ರೈಸಾಗಿ ಏನು ಇದನ್ನು ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದೇನಂತೇಳಿ ನನಗೂ ಗೊತ್ತಿಲ್ಲ ಅಂದೆಲ್ಲ. ಅಲ್ಲಿ ಹೋಗಿಂದ ಮೇ ಬಿ ಕೇಕ್ ಕಟ್ಟಿಂಗ್ ಇರ್ಬೋದು ನನ್ನ ಪ್ರಕಾರ. ಸೊ ಅಲ್ಲಿ ಹೋಗಿಂದ ಏನೇನಾಗುತ್ತಾ, ಏನು ಆಕೆ ರಿಯಾಕ್ಷನ್ ಹೆಂಗಿರುತ್ತಾ ಅದನ್ನೂ ತೋರಿಸ್ತೀನಿ, ಅದನ್ನೂ ನೋಡ್ಕೊಂಡು ಬರ್ರಿ. ನಿನ್ನೆ ಒಂದು ವ್ಲಾಗ್ ಹಾಕಿದ್ದು ನಾನು, ಇಷ್ಟು ದಿನ ಲಾಂಗ್, ಮೇ ಬಿ ಅದು ಫಸ್ಟ್ ವೀಡಿಯೋ ಅದೊಂದು ಹಾಕಿ 9 ದಿನ ಆಯ್ತೇನೆ ನಾನು ಅ ಡೇ ಇನ್ ಮೈ ಲೈಫ್ ಇರಬೇಕು. ಅದು ಹಾಕಿದ್ಮ್ಯಾಗ ನೆಕ್ಸ್ಟ್ ನಾನು ವೀಡಿಯೋಸ ಹಾಕಿಲ್ಲ. ನಾನು ಆರಾಮಿದ್ದಿಲ್ಲ ಹಾಗಾಗಿ ಏನು ಆರಾಮಿದ್ದಿಲ್ಲ. ಮತ್ತು ಹಂಗೆ ಏನು ಇಂಟ್ರೆಸ್ಟ್ ಇದ್ದಿಲ್ಲ ಯಾಕೋ ಮಾಡಬೇಕಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಅದಾದಮೇಲೆ ನಿನ್ನೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಿನ್ನೆ ಒಂದು ವ್ಲಾಗ್ ಹಾಕಿದೆ. ಸೊ ಇದು ಅದಾದಮೇಲೆ ನೆಕ್ಸ್ಟ್ ವ್ಲಾಗು ಸುರಕ್ಷಾಂದ ಬರ್ತ್ಡೇ ಸರ್ಪ್ರೈಸ್ ವ್ಲಾಗ್ ಇದು. ಸೊ ಯಾರಿಗಾದರೂ ಇಷ್ಟ ಆಗಿದ್ರಲ್ಲ, ಎಲ್ಲರಿಗೂ ಇಷ್ಟ ಆಗಿದೆ ತಪ್ಪದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಸೋ ಮಚ್. ಹಂಗೆ ಯಾರ್ಯಾರು ಹೊಸದಾಗಿ ನೋಡಕತ್ತೀರಿ ಅವರು ತಪ್ಪದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಡು ಬರ್ರಿ. ನಾನು ಹೊಂಟೀನಿ, ಆಗಿ ಬಂದ್ಲಂತ ಅಲ್ಲೇ ಕೇಕ್ ತೊಗೊಳಕತ್ತಾಳಾಕಿ. ಸೊ ನಾನಿವಾಗ ಅಲ್ಲೇ ಹೋಗ್ತೀನಿ. ಫುಲ್ ಮಳೆ, ಜೋರು ಮಳೆ ಇದೆ ಇವಾಗ. ನೋಡ್ರಿ ನಮ್ಮ ಜೋಡ್ ರಸ್ತೆ ಬರ್ತಾ ಇದ್ದಾಳೆ. ಟೀಚರ್ ಬಂದರು. ನಾವು ನಮ್ಮ ಸುಚಿತ್ರ ಅವರು ಕೇಕ್ ಇಟ್ಕೊಂಡ್ಬಂದರು. ಅಲ್ಲಿ ಪಾಪ ಕಾಲೇಜ್ ಯೂನಿಫಾರ್ಮ್, ಕಾಲೇಜಿಂದನೇ ಬಂದಿದ್ದಾಳೆ ನಮ್ಮ ಟೀಚರು. ಇವಾಗ ನಾವು ಕೇಕ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಅಂತ ಹೋಗ್ತೀವಿ. ಅವಳು ಇಲ್ಲಿ ನಿಂತಿದ್ರೆ ಗಮ್ಮತ್ತಾಗ್ತದೆ. ಬಟ್ ಅವಳು ನಿಲ್ಲೋದು ಬೇಡ. ಅವಳು ತಂಗಿಗೆ ಕಾಲ್ ಮಾಡಿದ್ರು, ರಿಸೀವ್ ನಂದೆಲ್ಲ ಕನ್ನಡ ಮಿಕ್ಸ್ ಆಯ್ತು. ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಮ್ಮ ಭಾಷೆನೇ, ಇವಾಗ ಇಲ್ಲಿದ್ದು ಇಟ್ಸ್ ಓಕೆ. ಬನ್ನಿ ಹೋಗುವ. ರಿಯಾಕ್ಷನ್ ಸಿಗ್ತದಾ ಎಂತ ಸಿಗ್ತದ ಗೊತ್ತಿಲ್ಲ. ಹೋಗುವ. ಇಷ್ಟು ಅದೊಂದು ಅಡುಗೆ ಕೋಣೆ ಈ ಕಡೆ ಇದ್ದು ಬಾರಿ ಬಂಗಾಯ್ತು. ಅಯ್ಯೋ ನನ್ನ ನೋಡಿಲ್ಲ ಅವಳು, ನನ್ನ ನೋಡಿಲ್ಲ. ಇವಾಗ ನಾನು ಹೋಗ್ತೀನಿ. ನೋಡಿ ಬರ್ತಡೇ ಹುಡುಗಿ ಪಾತ್ರೆ ತೊಳಿತಿದ್ದಾಳೆ. ವಿಶ್ ಮಾಡಿಬಿಡಿ ಹಂಗೆ. ಥ್ಯಾಂಕ್ ಯು. ಕೇಕ್ ಇದು ಕ್ರೇವಿಂಗ್ಸ್ ಆಗ್ತಿತ್ತು, ಅದಕ್ಕೆ ತಕ್ಕ ಇವಳು ಇವತ್ತು ಸರ್ಪ್ರೈಸ್ ಅಂತ ಹೇಳಿ ಕೇಕ್ ಅಂಗಡಿಯಿಂದ ಮೋರಿ ಕೇಕ್ ಹೊಸತ್ತು. ಓಪನಿಂಗ್ ಎಂತ ಬರ್ದಿದ್ದಿ? Emotional damage.
ಯಾವ ಫ್ಲೇವರ್ ಇದು? ವೆನಿಲ್ಲ ಅದಿಲ್ಲ, ಅಲ್ಲಿ ಇದ್ದದ್ದು ಅದು ಒಂದು ಹೊಲ್ತು. ಅದು ರೊಟ್ಟಿ. ಬೇಗ ಕಟ್ ಮಾಡ, ಕೇಕ್ ತಿನ್ಬೇಕು ನಮ್ಗೆ. ಒಬ್ಬೊಬ್ರದ್ದು ಕಣ್ಗುಡ್ಡೆ ತೆಗ್ದು ಅದ್ರಲ್ಲಿ ಇಟ್ಟದ್ದು. ಹ್ಯಾಪಿ Happy birthday to you. Happy birthday to you. ವಾವ್, ಎಂತ ಧೈರ್ಯಶಾಲಿಗಳು ನಾವು. ನೋಡಿದ್ರು ಅವ್ರು, ನೋಡಿದ್ರು. ಫ್ಲಾಶ್ ಆಗ್ತೇನೆ ಅವಳು ಮುಸುಂಡ್ ಕಾಣ್ಲಿ. ಹಾ, ಈಗ ಕರೆಕ್ಟ್ ಕಾಣ್ತೀನಿ. ಫುಲ್ ಬ್ರೈಟ್ನೆಸ್ ಬೇರೆ ಇಟ್ಟೆ. ನಾವೆಷ್ಟು ಧೈರ್ಯಶಾಲಿಗಳು. ಮತ್ತೆ ಕಿಚನಲ್ಲಿ ಕಟ್ ಮಾಡ್ತಿದ್ದೀವಿ ನಾವು. ಕಿಚನ್ ರಾಣಿ ಲೈಫ್ ಲಾಂಗ್ ಉದ್ದಕ್ಕೂ ಪಾತ್ರೆ ತೊಳ್ಕೊಂಡು ತೊಳ್ಕೊಂಡು ಮಕ್ಳು ಹತ್ಕೊಂಡು ಕುತ್ಕೊಂಡು ಇಲ್ಲಿ ಇದು ಲೈಟ್ ಮ್ಯಾನ್ ಆಗಿದೆ ಇವತ್ತು. ಲೈಟ್ ಮ್ಯಾನ್ ಟಕುಲನೇ ಕಟ್ ಮಾಡ್ತೀವಿ. ಟಕುಲ ನೀನು ಟಕುಲಾವೆ ಇಲ್ಲ ಅಂದ್ರು. ಸುದಿಗೆ ಅವಳೇ ತಿಂತಾಳೆ ಫಸ್ಟ್. ಶೇ, ನಾನು ಅವಳು ತಿಂತಾಳೆ ಅನ್ಕೊಂಡೆ ಫಸ್ಟ್. ಅಯ್ಯ ಮಾಡಿದ್ಲಲ್ಲ ಕೆಲಸ. ಪೆಟ್ ಕಮ್ಮಿ ನಿಂತಿದ್ದೇನೆ. ಸುರಕ್ಷ ಹೌದಾ? ಈ ಲೈಟ್ ಸ್ವಲ್ಪ ಕರೆಕ್ಟ್ ಇಡಿ ಮುಸುಂಟಿಗೆ. ಅವಳು ಮುಸುಂಟಿಗೆ ಇಡಿ ಲೈಟ್. ಅವಳು ಕೇಕಿಗೆ ಹಿಡಿತಿದ್ದಾಳೆ ಲೈಟ್. ಅದ್ರ ಮೇಲೆದ ಒಂಥರ ಟೇಸ್ಟ್ ಇದೆ. ನೋಡಿ ಎಷ್ಟು ಕಷ್ಟಪಟ್ಟು ಕೇಕ್ ತಿನ್ನಿಸ್ತಿದ್ದೇನೆ ಲೈಟಲ್ಲಿ ಹಾಕಿ. ನಮ್ದು ಸ್ಪೆಷಲ್ ಬರ್ತ್ಡೇ ಇದು. ಲೈಟೆಲ್ಲ ಹಾಕೊಂಡು. ಪಾಪ ಸುದಿ ಕೂಸು ಬಡವ ಆಯ್ತು. ಗಂಡ ಹೆಂಡಿದ ನಡುವೆ ಕೂಸು ಬಡವ ಆಯ್ತು. ಕೂಸಿಗೆ ತಿನ್ನಿಸ್ತಿದ್ದಾಳೆ. ನಾವು ಬಂದದ್ದು ಅವಳು ಬರ್ತಡೇ ಅಂತ ಅಲ್ಲ, ನಮ್ಗೆ ಕೇಕ್ ತಿನ್ಬೇಕಂತ ಕ್ರೇವಿಂಗ್ ಆಯ್ತು. ಅದಕ್ಕೆ ಫ್ಯಾನ್ ಅಂತ ಎಲ್ಲರಿಗೆ ಸಹ ಗೊತ್ತಾಗ್ಬೇಕಲ್ಲ. ಕೇಕ್ ಸಹ ಎಲ್ಲ ನೋಡಿ. ಸುಚಿತ್ರ ತರುವಾಗ ಆಡ್ಕೊಡ್ತಾರಲ್ಲ, ನಂಗೆ ಬೇಕಾದದ್ದು ಸುಮ್ಮನೆ ಇಲ್ಲ ಅಂತ ನಿಂಗಂತ ಅನ್ನೋದಲ್ಲ, ನಾನು ಹೇಳಿದಲ್ಲ ಕ್ರೇವಿಂಗ್ ಆಗಿತ್ತು. ಏನ್ ಮಾಡಿ ಹೇಳಿದ್ ನಂಗೆ ಕೇಕ್ ತಿನ್ಲಿಕ್ಕೆ ಆಸೆ ಆಗ್ತಾ ಉಂಟು. ಅದಕ್ಕೆ ನನ್ನ ಬಯಕೆ ಅಂತಿಸಿದವಳು. ಎಲ್ಲಿ ನಾನು ತರ್ತೇನೆ. ನಿಂಗೆ ತಿನ್ನಿಸ್ತೇನೆ ನಾನು. ಕೇಕ್ ಇಟ್ಕೊಂಡಿದ್ದಾರೆ ನೋಡಿ ಪಕ್ಕ ಸುರಿ. ನಂಗೆ ಕೇಕ್ ಅಂದ್ರೆ ಇಷ್ಟ ಅದಕ್ಕೆ ಅಂತ ಹೇಳಲ್ಲ. ಅದೇ ಅದನ್ನ ತೆಗಿಬೇಕು. ನಮ್ಮ ನೋಡಿ ಕೇಕ್ ಕಟ್ ಮಾಡ್ಬೋದು. 4 ಪೀಸ್ ಕಟ್ ಮಾಡಿ ನಂಗೆ ಹೇಳ್ತೀಯಲ್ಲ. ನಂಗಿಂತ ಪಕ್ಕ ಸುರಿಗಳೆಲ್ಲ ಇದ್ದಾರೆ. ಬೇಡ, ಕೇಕ್ ತಿನ್ನು, ನಿಂದು ಬರ್ಡೇ ಇತ್ತು. ಫೈನಲಿ ನನ್ನ ವ್ಲಾಗ್ ಮುಗಿಸಕತ್ತೀನಿ ವಿತ್ ದೀಸ್ ಗರ್ಲ್ಸ್, ವಿತ್ ಬರ್ಡೇ ಗರ್ಲ್ ಆ್ಯಂಡ್ ದ್ಯಾಟ್ ಒನ್ ಟೀಚರ್. ಅದವ್ರಿಗೆ ಗೊತ್ತಿಲ್ಲ. KMS ಅವರು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.